ಇನ್ನು ಈ ಸಿನಿಮಾದಲ್ಲಿ ಮದರ್ ಪ್ರಾಮಿಸ್ ಅನ್ನುವಂತಹ ಟೈಟಲ್ ಕಾರ್ಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಾಕ್ತಾರೆ. ಸೊ ಅದಕ್ಕೆ ಕೊಟ್ಟಿರುವಂತಹ ಜಸ್ಟಿಫಿಕೇಶನ್ ಎಲ್ಲೂ ಕೂಡ ವರ್ಕ್ ಆಗಿಲ್ಲ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಈ ಟ್ರೈಲರ್ ನೋಡ್ಬಿಟ್ಟು ಈ ಮೂವಿ ಮಲಯಾಳಂನ ಆವೇಶ ಮೂವಿ ತರ ಇರುತ್ತೆ ಅಂಡ್ ಇದೊಂದು ಕಂಪ್ಲೀಟ್ಲಿ ಡಾಲಿ ಧನಂಜಯ್ ಅವರ ಮೂವಿ ಅಂತ ನೀವು ಅನ್ಕೊಂಡ್ರೆ ಅದು ನಿಮ್ಮ ಮಿಸ್ಟೇಕ್. ಹಾಗಾದ್ರೆ ಈ ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ತಾರೆ. ಅಂದ್ರೆ ಡಾಲಿ ಧನಂಜಯ್ ಮತ್ತೆ ಇನ್ನೊಬ್ಬ ದೊಣ್ಣೆ ಬಿರಿಯಾನಿ ಅನ್ನುವಂತಹ ಕ್ಯಾರೆಕ್ಟರ್ ಒಂದು ಸಣ್ಣ ವಿಚಾರಕ್ಕೆ ಇಬ್ರು ಕೂಡ ಮನಸ್ತಾಪ ಮಾಡ್ಕೊಂಡು ದೂರ ಆಗ್ತಾರೆ. ಸೊ ದೂರ ಆಗಿ ಬೆಂಗಳೂರಿನ ದೊಡ್ಡ ಡಾನ್ಗಳು ಹಾಕ್ತಾರೆ. ಸೊ ಆ ಡಾನ್ಗಳು ಇಬ್ರು ಒಂದಾದ್ರ ಇಲ್ಲೋ ಅನ್ನೋದೇ ಈ ಸಿನಿಮಾದ ಒಂದು ಒನ್ ಲೈನ್ ಸ್ಟೋರಿ. ಫಸ್ಟ್ ಆಫ್ ಆಲ್ ಈ ಸಿನಿಮಾ ಡಾಲಿ ಧನಂಜಯ್ ಅವರ ಕಂಪ್ಲೀಟ್ ಸಿನಿಮಾ ಅಲ್ಲ, ಇದೊಂದು ಅವರಿಗೆ ಕ್ಯಾಮಿಯೋ ರೋಲ್ ಮಾಡಿದ ಹಾಗೆ ಈ ಸಿನಿಮಾದಲ್ಲಿ ಬಂದು ಹೋಗ್ತಾರೆ. ಆದರೆ ಈ ಸಿನಿಮಾ ಸ್ಟಾರ್ಟ್ ಆದಾಗಿಂದ ಹಿಡಿದು ಎಂಡ್ವರೆಗೂ ಕೂಡ ಎಲ್ಲೂ ಕೂಡ ನಿಮಗೆ ಬೋರ್ ಅಂತ ಅನ್ಸಲ್ಲ. ಯಾಕಂದ್ರೆ ಥ್ರೂ ಔಟ್ ದ ಫಿಲಮ್ ಹ್ಯೂಮರ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ತೀನಿ. ಸೊ ಇನ್ನು ಸಿನಿಮಾದಲ್ಲಿ ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ತುಂಬಾನೇ ಒಂದು ಕಾಮಿಡಿ ವರ್ಕ್ ಆಗಿದೆ ಅಂತಾನೆ ಹೇಳ್ತೀನಿ. ಮತ್ತೆ ಹೊಸ ಹೊಸ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ತುಂಬಾನೇ ಕಾಂಪಿಟೇಷನ್ ಮಾಡ್ಕೊಂಡು ಆಕ್ಟ್ ಮಾಡಿದ್ದಾರೆ. ಸಮ್ ಟೈಮ್ಸ್ ನಮಗೆ ಇರಿಟೇಟ್ ಕೂಡ ಆಗುತ್ತೆ. ಯಾಕಂದ್ರೆ ಇದರ ಮಧ್ಯೆ ಒಬ್ಬ ಗ್ಯಾಮ್ಲರ್ ಒಂದು ಬೆಟ್ಟಿಂಗ್ನ ಹಾಡಿ ಎಲ್ಲ ದುಡ್ಡುಗಳನ್ನ ಕಳ್ಕೊಂಡಿರ್ತಾನೆ. ಸೊ ಆ ದುಡ್ಡನ್ನ ಹೇಗೆ ಅವನು ರಿಕವರಿ ಮಾಡ್ತಾನೆ, ಹೇಗೆ ರೀಪೇಮೆಂಟ್ ಮಾಡ್ತಾನೆ ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ಇಂಟ್ರೊಡ್ಯೂಸ್ ಮಾಡುವಂತಹ ಒಂದೊಂದು ಸೀನ್ಗಳು ಕೂಡ ನಿಮಗೆ ನಾನ್ ಸಿಂಕ್ ಆಗಿ ಹೋಗ್ತಾನೆ ಇರುತ್ತೆ ಥ್ರೂ ಔಟ್ ದ ಫಿಲಮ್. ಮತ್ತೆ ಡಾಲಿ ಧನಂಜಯ್ ಅವರ ರೋಸಿ ಅನ್ನುವಂತಹ ಕ್ಯಾರೆಕ್ಟರ್ ಮತ್ತೆ ದೊಣ್ಣೆ ಬಿರಿಯಾನಿ ಅನ್ನುವಂತಹ ಕ್ಯಾರೆಕ್ಟರ್ ಬಿಟ್ರೆ ಈ ಸಿನಿಮಾದಲ್ಲಿ ನಿಮಗೆ ಎಲ್ಲೂ ಕೂಡ ಸ್ಕ್ರೀನ್ ಪ್ಲೇ ಅಷ್ಟು ಚೆನ್ನಾಗಿ ವರ್ಕ್ ಆಗಿಲ್ಲ ಅಂತಲೇ ಹೇಳ್ತೀನಿ. ಡಾಲಿ ಧನಂಜಯ್ ಅವರು ಮತ್ತೆ ದೊಣ್ಣೆ ಬಿರಿಯಾನಿ ಅವರ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮಾತ್ರ ಪೀಕ್ ಲೆವೆಲಲ್ಲಿ ರೈಟಿಂಗ್ ಮಾಡಿದ್ರು ಅಂತ ಹೇಳ್ತೀನಿ. ತುಂಬಾನೇ ಒಂದು ಸೂಪರ್ ಆಗಿರುವಂತಹ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅವ್ರದೇ ಒಂದು ಸಪ್ರೇಟ್ ಆಗಿರುವಂತಹ ಒಂದು ಮೂವಿ ಮಾಡಿದ್ರೆ ಬ್ಲಾಕ್ ಬಸ್ಟರ್ ಇಟ್ಟಾಗಂತೂ ಸತ್ಯ ಅಂತಾನೆ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಮದರ್ ಪ್ರಾಮಿಸ್ ಅನ್ನುವಂತಹ ಟೈಟಲ್ ಕಾರ್ಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಹಾಕ್ತಾರೆ. ಸೊ ಅದಕ್ಕೆ ಕೊಟ್ಟಿರುವಂತಹ ಜಸ್ಟಿಫಿಕೇಶನ್ ಎಲ್ಲೂ ಕೂಡ ವರ್ಕ್ ಆಗಿಲ್ಲ ಅಂತ ಹೇಳ್ತೀನಿ. ಸೊ ಫ್ರೆಂಚ್ ಬಿರಿಯಾನಿ ಮಲಯಾಳ ಮೂವಿನ ಆವೇಶ ಮೂವಿ ಟೆಂಪ್ಲೇಟ್ಗಳು ನಿಮಗೆ ಇಷ್ಟ ಆದರೆ ಈ ಸಿನಿಮಾ ಕೂಡ ನಿಮಗೆ ಇಷ್ಟ ಆಗುತ್ತೆ. ಸೊ ಏನೋ ಲಾಜಿಕ್ನ ನೋಡದೆ ಇದೊಂದು ಡಾಲಿ ಧನಂಜಯ್ ಅವರ ಮೂವಿ ಅಲ್ಲ ಅನ್ಕೊಂಡು ಯಾವುದೇ ಒಂದು ದೊಡ್ಡ ಸ್ಟೋರಿನ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಈ ಸಿನಿಮಾನ ಹೋಗಿ ನೀವು ನೋಡಿದ್ರೆ ಪಕ್ಕಾ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಟಾಟಾ ಟೇಕ್ ಕೇರ್.